ನಮ್ಮ ಕಷ್ಟಗಳಿಗೆ ರಾಯರು ಸ್ಪಂದಿಸುತ್ತಿಲ್ಲ, ನಮ್ಮ ಕಷ್ಟಗಳ ಪರಿಹಾರ ಆಗುತ್ತಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀರಾ? ರಾಯರು ನಮ್ಮ ಜೊತೆ ಇಲ್ಲ, ನಮಗಾಗಿ ಯಾವ ದಾರಿ ತೋರಿಸ್ತಾರೋ ಏನೋ ಅನ್ನೋ ಭಯ ನಿಮ್ಮಲ್ಲಿ ಕಾಡ್ತಾ ಇದ್ದರೆ ನಂಬಿ ಕೆಟ್ಟವರಿಲ್ಲವೂ ಈ ಗುರುಗಳ ಶ್ರೀ ರಾಘವೇಂದ್ರಾಯ ನಮಃ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ರಾಯರು ನಿಮ್ಮ ಜೊತೆಲೇ ಇದ್ದಾರೆ, ಅದನ್ನು ಯಾವ ರೀತಿ ತಿಳ್ಕೊಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವ್ಲಾಗಲ್ಲಿ ಮಾಹಿತಿನ ಹಂಚ್ಕೋತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ರಾಯರ ಬಗ್ಗೆ ಒಂದು ಒಳ್ಳೆಯ ಇಂಪಾರ್ಟೆಂಟ್ ಆಗಿರುವಂಥ ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ. ಅದು ನಿಮ್ಮ ಜೀವನದಲ್ಲಿ ಆಗಿರುವಂಥ ಘಟನೆ ಬಗ್ಗೆ ನಿಮಗೆ ಅರಿವು ಮೂಡಿಸೋದಕ್ಕೆ ಅಂದ್ಬಿಟ್ಟು ನಾನು ಈ ವ್ಲಾಗ್ನ ಮಾಡ್ತಾ ಇರೋವಂಥದ್ದು. ರಾಯರು ನಮ್ಮ ಜೊತೆ ಇಲ್ಲ, ರಾಯರು ನಂಬಿದ್ದೀವಿ, ಆದರೂ ಯಾವುದೇ ರೀತಿ ದಾರಿ ತೋರಿಸ್ತಾ ಇಲ್ಲ, ನಾವು ಇನ್ನೂ ಕಷ್ಟದಲ್ಲೇ ಇದ್ದೀವಿ, ನಮ್ಮ ಜೊತೆ ಇದ್ದಾರಾ ರಾಯರು ಅನ್ನೋ ಪ್ರಶ್ನೆಗೆ ನಾನಿವತ್ತು ಉತ್ತರನ ಕೊಡ್ತಾ ಇದ್ದೀನಿ. ಅದು ಯಾವ ರೀತಿ ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂದರೆ ವ್ಲಾಗ್ನ ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನಮ್ಮ ಕಷ್ಟಗಳಿಗೆ ರಾಯರು ಸ್ಪಂದಿಸ್ತಾನೆ ಇಲ್ವಲ್ಲ, ನಮ್ಮ ಕಷ್ಟನ ಪರಿಹಾರನ ಮಾಡ್ತಾನೆ ಇಲ್ವಲ್ಲ, ಅವ್ರು ನಮ್ಮ ಜೊತೆ ಇದ್ದಾರಾ ಇಲ್ವಾ ಅನ್ನೋ ಭಯ ಕಾಡ್ತಾ ಇರುತ್ತೆ ಸುಮಾರು ಜನದಲ್ಲಿ. ನೀವು ದಯವಿಟ್ಟು ನಂಬಿಕೆನ ಕಳ್ಕೊಳ್ಳೋಕ್ಕೆ ಹೋಗಬೇಡಿ, ಯಾಕಂದರೆ ರಾಯರು ನಿಮ್ಮ ಜೊತೆನೇ ಇದ್ದಾರೆ. ಇನ್ನು ಕೆಲವರಿಗೆ ಈ ಪ್ರಶ್ನೆನೂ ಕೂಡ ಕಾಡಬಹುದು. ಬೇರೆಯವರಿಗೆ ರಾಯರಿಂದ ಪರಿಹಾರ ಸಿಕ್ಕಿದೆ ಅಂತಾರೆ, ರಾಯರಿದ್ದಾರೆ ಅಂತ ಅಂತಾರೆ, ಆದರೆ ನಮಗೆ ಮಾತ್ರ ಯಾವುದೇ ಸೂಚನೆ ಸಿಗುತ್ತಿಲ್ಲ ಅಂತ ನಿಮಗೆ ಅನಿಸ್ಬೋದು. ಆದರೆ ನಿಮಗೆ ಗೊತ್ತಿಲ್ಲ ರಾಯರು ನಿಮ್ಮ ಜೊತೆಯಲ್ಲೇ ಇದ್ದಾರೆ, ನಿಮ್ಮ ನಡೆನುಡಿಗಳನ್ನು ಗಮನಿಸ್ತಾ ಇದ್ದಾರೆ ಅಂತ. ಅದು ಯಾವ ರೀತಿ ನಮ್ಮ ಜೊತೆ ಇದ್ದಾರೆ ಅಂತ ತಿಳ್ಕೊಳ್ಳೋದು ಅಂದರೆ ಈ ಪ್ರಶ್ನೆಗೂ ಉತ್ತರ ನಿಮ್ಮ ಹತ್ತಿರಾನೇ ಇದೆ. ಅದು ಹೇಗೆ ಅನ್ನುತ್ತೀರಾ? ಮೊದಲಿಗೆ ನಿಮ್ಮ ಜೀವನಕ್ಕೆ ರಾಯರು ಪ್ರವೇಶ ಯಾವಾಗ ಆಯಿತು ಅಂತ ತಿಳಿದುಕೊಳ್ಳಿ. ಏಕೆಂದರೆ ರಾಯರು ನಮ್ಮ ಜೀವನದಲ್ಲಿ ಸುಮ್ಮನೆ ಪ್ರವೇಶ ಮಾಡುವುದಿಲ್ಲ. ಏಕೆಂದರೆ ಒಂದು ಯಾವುದಾದರೂ ಕಾರಣ ಇರುತ್ತೆ, ಇಲ್ಲ ಯಾವುದಾದರೂ ಒಂದು ಘಟನೆ ನಮ್ಮ ಜೀವನದಲ್ಲಿ ನಡೆದಿರುತ್ತೆ. ಅದು ಹೇಗೆ ಅಂತ ಕೇಳೋದಾದರೆ ಎಲ್ಲರೂ ಹುಟ್ಟಿದಾಗಿಂದ ರಾಯರ ಭಕ್ತರಾಗಿರಲು ಆಗೋದಿಲ್ಲ. ಆದರೆ ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಘಟನೆ ಆಗಿರುತ್ತೆ. ಆವಾಗಲೇ ರಾಯರು ನಮ್ಮ ಜೀವನಕ್ಕೆ ಪ್ರವೇಶ ಮಾಡಿರುತ್ತಾರೆ. ನಾವು ಅಂದುಕೊಂಡಂಗೆಲ್ಲ ರಾಯರ ದೇವಸ್ಥಾನಕ್ಕೆ ಹೋಗುವುದಕ್ಕೆ ಆಗುವುದಿಲ್ಲ. ರಾಯರು ನಮ್ಮ ಕರೆದ ಕ್ಷಣ ಮಾತ್ರ ಹೋಗುವುದಕ್ಕೆ ಆಗುವುದು. ಅದೇ ರೀತಿ ಯಾವುದೋ ಒಂದು ಅನಿರೀಕ್ಷಿತ ಘಟನೆ ನಮ್ಮ ಜೀವನದಲ್ಲಿ ಆದಾಗ ಅದಕ್ಕೆ ರಾಯರು ಪ್ರತ್ಯಕ್ಷವಾಗಿಯೂ ಅಥವಾ ಪರೋಕ್ಷವಾಗಿಯೂ ನಮಗೆ ಹೆಲ್ಪ್ನ ಮಾಡಿರ್ತಾರೆ. ಅದು ಯಾವ ಘಟನೆ, ಯಾವ ಟೈಮ್ಗೆ ನಾವು ರಾಯರ ಮೇಲೆ ನಂಬಿಕೆ ಬಂತು, ನಂಬಿಕೆ ಉಟ್ಕೋತು ಅನ್ನೋ ಮೂಲನ ಮೊದಲಿಗೆ ನಾವು ತಿಳ್ಕೋಬೇಕು. ಆ ಥರ ಸಿಚುವೇಶನ್ ನಿಮ್ಮ ಜೀವನದಲ್ಲಿ ಯಾವಾಗಾದರೂ ಆಗಿತ್ತು, ಮತ್ತು ರಾಯರ ಮೇಲೆ ನಿಮಗೆ ಯಾವಾಗ ನಂಬಿಕೆ ಬಂತು ಅಂತ ಮೊದಲಿಗೆ ಯೋಚನೆ ಮಾಡಿ. ಆ ಥರ ಯಾವುದೇ ಘಟನೆ ನಡೆದಿಲ್ಲ ಅಂತ ಅಂದರೆ ಇಲ್ಲ ಬೇರೆಯವರು ಯಾರೋ ಅವರ ಜೀವನದಲ್ಲಿ ರಾಯರು ಮಾಡಿರುವ ಪವಾಡವನ್ನು ನಿಮಗೆ ಹೇಳಿ ನೀವು ಅದನ್ನು ಕೇಳಿ ನಿಮಗೆ ಆವಾಗ ರಾಯರ ಮೇಲೆ ನಂಬಿಕೆ ಬಂದಿದ್ದರೆ ಅಲ್ಲಿಗೆ ರಾಯರು ಅವರ ಮೂಲಕ ನಿಮ್ಮ ಲೈಫಲ್ಲಿ ಪರೋಕ್ಷವಾಗಿ ಪ್ರವೇಶ ಮಾಡಿದ್ದಾರೆ ಅಂತಲೇ ಅರ್ಥ. 100 ಜನರು ರಾಯರ ದೇವಸ್ಥಾನಕ್ಕೆ ಹೋದರೂ ಕೂಡ ಕೋಟ್ಯಾಂತರ ಜನರು ರಾಯರನ್ನು ಆರಾಧನೆ ಮಾಡುತ್ತಿರುತ್ತಾರೆ. ಅವರ ಮನಸ್ಸಿನಲ್ಲಿ ಆಗಿರಬಹುದು ಅಥವಾ ಅವರ ಮನೆಯಲ್ಲಿ ಆಗಿರಬಹುದು. ಇವಾಗ ಒಂದು ಮನೆಯಲ್ಲಿ ಇರೋರೆಲ್ಲ ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಇರೋರೆಲ್ಲ ರಾಯರು ಭಕ್ತರೇ ಆಗಿರಬೇಕು ಅನ್ನೋದೇನಿಲ್ಲ ಅಲ್ವಾ. ಎಲ್ಲರೂ ಮನೇಲಿರೋರೆಲ್ಲ ರಾಯರು ಭಕ್ತರಾಗಿರ್ತಾರ? ಇಲ್ಲ, ಅವರ ನಂಬಿಕೆಗೆ ಬಿಟ್ಟಿರೋ ಅಂಥದ್ದು. ಯಾವ ದೇವ್ರ ಮೇಲಾದ್ರೂ ನಂಬಿಕೆನ ಇಟ್ಕೋಬೋದು, ಅವ್ರ ಮನಸ್ಸಿಗೆ ಬಿಟ್ಟಿರೋ ಅಂಥದ್ದು, ಅವ್ರ ಆತ್ಮಸಾಕ್ಷಿಗೆ ಬಿಟ್ಟಿರೋ ಅಂಥದ್ದು. ಅಂದರೆ ರಾಯರು ನಿಮ್ಮ ಜೀವನಕ್ಕೆ ಬಂದಿದ್ದಾರೆ ಅಂದರೆ ನೀವು ರಾಯರನ್ನು ನೆನೆಸ್ಕೊಳ್ತಾ ಇದ್ದೀರಾ, ರಾಯರನ್ನು ನೆಂದು ಈ ಕಷ್ಟನ ಪರಿಹಾರ ಮಾಡಪ್ಪ ಅಂತ ರಾಯರನ್ನು ಕೇಳ್ತಾ ಇದ್ದೀರಾ ಅಂತ ಅಂದಾಗಲೇ ರಾಯರು ನಿಮ್ಮ ಜೊತೇಲಿ ಇದ್ದಾರೆ ಅಂತಲೇ ಅರ್ಥ. ಸುಮ್ಮನೆ ಬಾಯಲ್ಲಿ ರಾಯರೇ ಅಂತ ಕರೆಯೋದಕ್ಕೂ ಸಾಧ್ಯ ಇಲ್ಲ. ರಾಯರನ್ನ ನಂಬಿ ನೀವು ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ಆ ನಂಬಿಕೆನೇ ನಿಮ್ಮ ಜೊತೆಗಿದೆ, ರಾಯರು ನಿಮ್ಮ ಜೊತೇಲಿ ಇರಿಸ್ತಾ ಇದೆ ನಂಬಿಕೆನೇ ಅನ್ನೋದು ಮೊದಲಿಗೆ ತಿಳ್ಕೊಬಿಡಿ. ಯಾವುದೇ ಕಾರಣಕ್ಕೂ ನಂಬಿಕೆನ ಕಳ್ಕೊಂಡು ರಾಯರಿಲ್ಲ, ಇವಾಗ ಈ ಕ್ಷಣಕ್ಕೆ ನಿಮ್ಮ ಜೀವನದಲ್ಲಿ ಏನೂ ಆಯ್ತಲ್ಲ ನೀವು ಅಂದ್ಕೊಂಡಿರೋದು ಅಂದಿದ ತಕ್ಷಣ ರಾಯರೇ ಇಲ್ಲ ನನ್ನ ಜೀವನಕ್ಕೆ, ನಮಗೆ ದಾರಿನೇ ತೋರಿಸ್ತಾ ಇಲ್ಲ, ಬೇರೆಯವ್ರಿಗೆಲ್ಲ ದಾರಿ ತೋರಿಸ್ತಾ ಇದ್ದಾರೆ ಅಂದ್ಕೊಳ್ಳೋದು ದೊಡ್ಡ ತಪ್ಪು. ರಾಯರ ಮೇಲೆ ನಂಬಿಕೆ ಅಂತ ಅಂದರೆ ಏನು ಗೊತ್ತಾ? ಭಕ್ತಿಯಿಂದ ನಮ್ಮನ್ನು ನಾವು ಅರ್ಪಣೆ ಮಾಡ್ಕೊಳ್ಳೋದು ಮತ್ತು ರಾಯರಿಂದ ಅನುಗ್ರಹನ ಬೇಡೋದೇ ರಾಯರ ಮೇಲಿನ ನಂಬಿಕೆ. ತಮ್ಮ ಎಲ್ಲ ಸಮಸ್ಯೆಗಳಿಗೆ ರಾಯರು ಇದ್ದಾರೆ ಅಂತ ದೃಢವಾಗಿ ನಂಬಿಕೆನ ಇಟ್ಕೊಂಡು ನಾವು ಮುಂದೆ ಹೋಗಬೇಕಾಗಿರೋವಂಥದ್ದು. ನೀವು ಯಾವಾಗ ದೃಢವಾಗಿ ನಂಬಿಕೆ ಇಟ್ಕೊಂಡಿಲ್ಲ, ನಿಮ್ಮ ನಂಬಿಕೆನೇ ಸುಳ್ಳು ಅಂತ ಆದರೆ ಅಲ್ಲಿಗೆ ರಾಯರು ಇಲ್ಲ ಅಂತಲೇ ತಿಳ್ಕೊಂಬಿಡಿ. ನಿಮ್ಮ ನಂಬಿಕೆ ದೃಢವಾಗಿರಬೇಕು. ಯಾರು ಏನು ಹೇಳಿದ್ರು ಕೂಡ ನಿಮ್ಮ ನಂಬಿಕೆನ ಕಳ್ಕೊಳ್ಳೋಕೆ ಹೋಗಬಾರ್ದು, ದೃಢವಾಗಿ ನಿಂತಿರಬೇಕು ನಿಮ್ಮ ನಂಬಿಕೆ ಮೇಲೆ. ಆವಾಗಲೇ ರಾಯರು ನಿಮಗೆ ಇದ್ದಾರೆ ಅನ್ನೋದು ನಿಮ್ಗೆ ಅನುಭವಕ್ಕೆ ಬಂದೇ ಬರುತ್ತೆ. ಅಲ್ಲಿ ತನಕ ಅದು ನಿಮಗೆ ಅರ್ಥ ಆಗೋದಿಲ್ಲ. ರಾಯರನ್ನ ನೀವು ಪೂಜೆ ಮಾಡಿದ್ರು ಕೂಡ ನಿಮ್ಮ ಸಂಕಲ್ಪ ಆಗಿರ್ಬೋದು,
ನಿಮ್ಮ ನಂಬಿಕೆ ಆಗಿರ್ಬೋದು ದೃಢವಾಗಿಲ್ಲ ಅಂದರೆ ಅದು ನಿಮಗೇ ಕೂಡ ಎಕ್ಸ್ಪೀರಿಯೆನ್ಸ್ ಆಗೋದಿಲ್ಲ. ಇನ್ನೂ ಕ್ಲಿಯರಾಗಿ ಹೇಳ್ಬೇಕಂದ್ರೆ ರಾಯರು ಮೇಲೆ ಆಳವಾದ ನಂಬಿಕೆ ಮತ್ತು ಅವರಿಗೆ ಸಂಪೂರ್ಣವಾಗಿ ನೀವು ಶರಣಾಗುವ ಮನೋಭಾವನೆ ನಿಮ್ಮಲ್ಲಿ ಇರಬೇಕು. ರಾಯರು ಹತ್ರ ನಿಮ್ದು ಯಾವುದೇ ರೀತಿ ಈಗೋ ಆಗಿರ್ಬೋದು, ಏನು ರಾಯರು ಅಂತ ಹೇಳ್ತಾ ಇದ್ದಾರೆ, ಬೇರೆಯವ್ರು ಪೂಜೆ ಮಾಡ್ತಾ ಇದ್ದಾರೆ, ನಾವು ಮಾಡ್ತಾಯಿದ್ದೀವಿ ಇಷ್ಟು ದಿವಸದಿಂದ ಏನೂ ನಡೀತಾ ಇಲ್ವಲ್ಲ ಅಂತ ನೀವು ಹಿಂದೆ ಒಂದು ಮುಂದೆ ಒಂದು ಎರಡೆರಡು ಮನ್ಸು ಮಾಡ್ಕೊಳ್ಳೋದು, ಅನುಮಾನ ಪಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆ ಥರ ಏನಾದ್ರು ನಿಮ್ಮ ಮನಸ್ಸಲ್ಲಿ ಹುಟ್ತಾ ಇದೆ ಭಾವನೆ ಅಂದರೆ ದಯವಿಟ್ಟು ರಾಯರ ಪೂಜೆನೂ ಮಾಡಿಬಿಡಿ, ರಾಯರ ಮೇಲೆ ನಂಬಿಕೆನೂ ಇಟ್ಕೊಳ್ಳೋಕೆ ಹೋಗ್ಬಿಡಿ, ಕಾಟಾಚಾರಕ್ಕಂತೂ ನಂಬಕ್ಕೆ ಹೋಗ್ಬಿಡಿ. ನಿಮ್ಮ ಮನಸ್ಸಲ್ಲಿ ದೃಢವಾಗಿ ರಾಯರ ಮೇಲೆ ಆಳವಾಗಿ ನಂಬಿಕೆನ ಇಟ್ಕೊಳ್ಳಿ. ಮತ್ತು ರಾಯರಿಗೆ ಶರಣಾಗಿ ತಂದೆ ಎಲ್ಲ ನಿಂದೆ ಅಪ್ಪ, ನೀನೇ ನಮಗೆ ದಾರಿ ತೋರಿಸ್ಬೇಕು, ನಿಮ್ಮನ್ನೇ ನಾವು ನಂಬಿರೋ ಅಂಥದ್ದು, ನನ್ನ ಜೀವನದಲ್ಲಿ ಏನಾಗ್ತಿದೆ ಏನು ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿರೋದಪ್ಪ, ಅದಕ್ಕೆ ದಾರಿನೂ ಕೂಡ ನೀವೇ ತೋರಿಸ್ತೀರಾ ಅಂತ ನಾನು ನಂಬಿದ್ದೀನಿ ತಂದೆ, ನನ್ನ ನಂಬಿಕೆ ಇನ್ನೂ ಬಲಗೊಳಿಸಪ್ಪ, ಇನ್ನೂ ಜಾಸ್ತಿ ಮಾಡು ತಂದೆ ಅಂತ ಕೇಳ್ಕೊಳ್ಳಿ ರಾಯರನ್ನ. ಅದನ್ನು ಬಿಟ್ಟು ನೀವು ಅವ್ರಿಗೆ ಈ ಥರ ಮಾಡಿದ್ರು ಇವ್ರಿಗೆ ಆ ಥರ ಮಾಡಿದ್ರು, ರಾಯರು ನಮಗಿಲ್ಲ, ನಮಗಿನ್ನ ಕಷ್ಟ ಹೋಗಿಲ್ಲ ಅಂತ ಹೇಳ್ಕೊಳಕ್ಕೆ ಹೋಗ್ಬಿಡಿ. ಕಷ್ಟ ಎಲ್ರಿಗೂ ಇದ್ದೇ ಇರುತ್ತೆ. ಎಷ್ಟೊಂದು ಕೋಟಿ ದುಡಿತಾ ಇರ್ತಾರೆ, ಅವ್ರಿಗೂ ಕೂಡ ಕೋಟಿಯಷ್ಟೇ ಕಷ್ಟನೂ ಇದ್ದೇ ಇರುತ್ತೆ. ನೋಡೋರ್ಗೇನು ಅದು ಕಾಣಿಸೋದಿಲ್ಲ. ಅದೇ ರೀತಿ ನಮ್ಮ ಕೆಳಗಡೆ ಇರೋರಿಗಿಂತ ನಮ್ಮ ಮೇಲ್ಗಡೆ ಇರೋರನ್ನ ನೋಡಿ ನಾವು ಬೆಳಿಬೇಕಾಗಿರೋವಂಥದ್ದು ಅಲ್ವಾ. ಅದಕ್ಕೋಸ್ಕರ ರಾಯರು ನಮಗಾಗಿ ಕಾಯುತ್ತಿದ್ದಾರೆ, ನಮ್ಮ ಒಳಿತಿಗಾಗಿ ಕಾಯುತ್ತಿದ್ದಾರೆ. ಮೊದಲು ನಮ್ಮ ಆಸೆಗಳನ್ನು ಪೂರೈಸಿ ಕೊನೆಗೆ ಆಧ್ಯಾತ್ಮಿಕ ಜ್ಞಾನವನ್ನು ನೀಡುವ ಗುರುಗಳೇ ನಮ್ಮ ರಾಯರು. ಅದನ್ನು ಮನಸ್ಸಲ್ಲಿ ಮತ್ತು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಕೂಡ. ಕೊನೆಯ ಮಾತು ಅಂದರೆ ಬದುಕು ಎಷ್ಟೇ ಕಠಿಣ ಆದರೂ ಕೊರಗದಿರಿ, ಏಕೆಂದರೆ ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ರಾಯರು ಇದ್ದೇ ಇರುತ್ತಾರೆ, ರಾಯರಿಲ್ಲದೆ ಏನೂ ಇಲ್ಲ, ರಾಯರಿಂದನೇ ಎಲ್ಲವೂ ಸಾಧ್ಯ ಎನ್ನುವ ಒಂದು ನಂಬಿಕೆ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಆಳವಾಗಿ ಬೇರೂರಲಿ ಅನ್ನೋದೇ ನನ್ನ ಮಾತಿನ ಕೊನೆಯ ನುಡಿಯಾಗಿರುತ್ತದೆ. ಇದಿಷ್ಟು ಕೂಡ ರಾಯರಿದ್ದಾರೆ ಅನ್ನೋದ್ರ ಬಗ್ಗೆನೇ ನನ್ನ ಮಾತು. ಮತ್ತು ರಾಯರ ಮೇಲಿನ ನಂಬಿಕೆನ ನೀವು ಕಳ್ಕೊಳ್ಳೋಕೆ ಹೋಗಬೇಡಿ. ಇದಂತೂ ನಿಮಗೆ ನಿಮ್ಮ ಮುಂದಿನ ಜೀವನಕ್ಕೆ ತುಂಬಾ ಒಳ್ಳೆಯದಾದಂಥ ದಿನಗಳನ್ನ ರಾಯರು ಕರುಣಿಸಿ ಕೊಡ್ತಾರೆ. ಅಲ್ಲಿ ತನಕ ತಾಳ್ಮೆಯಿಂದ ನೀವು ಇರಬೇಕು ಅಷ್ಟೇ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಕಮೆಂಟ್ ಮೂಲಕ ಇನ್ಯಾವುದಾದ್ರು ಮಾಹಿತಿ ನಿಮಗೆ ಬೇಕಾಗಿದ್ದಲ್ಲಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.